ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡುವಾಗ ಅನಿಸ್ತು ನನ್ನ ಕಡೆ ಇರೋ ಸೀರೆ ಕಲೆಕ್ಷನ್ನ ತೋರ್ಸೋಣ ಅಂತ. ಸೊ ತಡ ಮಾಡೋದು ಬೇಡ, ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಈ ಸೀರೆ ನೋಡಿರ್ಬೋದು ನೀವು, ರೀಸೆಂಟಾಗಿ ಆ್ಯನಿವರ್ಸರಿ ವ್ಲಾಗಲ್ಲಿ ಹಾಕಿದ್ದೆ. ಆ್ಯನಿವರ್ಸರಿಗೆ ಅಂತ ತಗೊಂಡಿರೋ ಸೀರೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ. ಇದು ಆಫ್ ವೈಟಲ್ಲಿದೆ, ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಮತ್ತು ಇದ್ರ ಒಳಗಡೆ ಎಲ್ಲ ಎಷ್ಟು ಕಾಂಬಿನೇಷನ್ ಇದೆ ನೋಡಿ, ಯೆಲ್ಲೋ, ಪಿಂಕ್, ಇದೇನೋ ಗೊತ್ತಿಲ್ಲ, ಒಂಥರ ಕಲರ್ ಇದೆ, ಗ್ರೀನ್, ಇಷ್ಟೆಲ್ಲ ಕಾಂಬಿನೇಷನ್ ಇದೆ ಇದರಲ್ಲಿ. ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ ಮಾತ್ರ. ನಾನು ಪರ್ಟಿಕ್ಯುಲರ್ ಈ ಸೀರೆ ತೊಗೊಳೋಕೆ ರೀಸನ್ ಏನಂದರೆ, ಈ ಎಲ್ಲ ಕಲರ್ ಕಾಂಬಿನೇಷನ್ ಬಳೆನ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಅಂತ ತೊಗೊಂಡಿದ್ದೆ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ, ಕ್ಯಾರಿ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಮತ್ತು ಅದಕ್ಕೆ ಒಂದು 2 ದಿವಸ ಇತ್ತು ಆ್ಯನಿವರ್ಸರಿ ಅನ್ನುವಾಗ ಸ್ಟಿಚ್ ಮಾಡ್ಕೊಂಡಿದ್ದು ಬ್ಲೌಸು. ಸಾರಿ, 1 ದಿವಸ ಇತ್ತು, ಪ್ರೀವಿಯಸ್ ಡೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ನ. ಅದು ಗ್ರೀನಲ್ಲೇ ಬಂದಿದೆ. ಬಾರ್ಡ್ರ್ ಹೇಗಿದೆಯೋ ಸೇಮ್ ಅದೇ ಥರ ಇದೆ ಬ್ಲೌಸು. ಇದನ್ನು ನಾನು ಸ್ವಲ್ಪ ಡೀಪ್ ನೆಕ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಒಂದು 2 ದಿವಸದಲ್ಲಿ ಕೊಡಿ ಅಂತ ಅಂದರೆ ಯಾವ ಟೈಲರ್ ಕೊಡ್ತಾನೆ ಹೇಳಿ? ಸೊ ಅದಕ್ಕೆ ನಾನೇ ಸ್ಟಿಚ್ ಮಾಡಿಕೊಂಡೆ. ನೆಕ್ಸ್ಟು ಈ ಆರೆಂಜ್ ಕಲರ್ ಸೀರೆ, ಇದನ್ನು ದೀಪಾವಳಿ ವಿಡಿಯೋಸ್ದಲ್ಲಿ ನೋಡಿರ್ಬೋದು ನೀವು. ಲಕ್ಷ್ಮಿಗೆ ಅಂತ ತಗೊಂಡಿದ್ದ ಸೀರೆ ಇದು ದೀಪಾವಳಿನಲ್ಲಿ. ಇದು ತುಂಬ ವೈಬ್ರೆಂಟ್ ಆಗಿದೆ, ಕಲರ್ ಮಾತ್ರ ತುಂಬ ಬ್ರೈಟ್ ಆಗಿದೆ. ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ತಾ ಇರ್ಬೋದು. ಆರೆಂಜ್ ಇದೆ, ಅದಕ್ಕೆ ಪರ್ಪಲ್ ಕಲರು ಸೆರಗು, ಮತ್ತು ಅದೇ ಸೇಮು ಇದು ಸೆರಗು. ಇದು ಬ್ಲೌಸ್. ಇದು BS ಚನ್ನಬಸಪ್ಪ ಅಲ್ಲಿ ತಗೊಂಡಿದ್ದು ಕ್ರೇಪ್ ಸಿಲ್ಕ್ ಏನೋ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಬಟ್ಟೆ. ಕ್ವಾಲಿಟಿ ವೈಸ್ ಓಕೆ. 1500 ಏನೋ ಪೇ ಮಾಡಿದ್ದೆ, ಆ ರೇಟ್ಗೆ ಈ ಸೀರೆ ಓಕೆ. ಇದನ್ನ ಇನ್ನೂ ಬ್ಲೌಸ್ ತೆಗ್ದಿಲ್ಲ, ವೇರ್ ಮಾಡಿಲ್ಲ. ನೆಕ್ಸ್ಟು ಇದು ನೋಡ್ಬೋದು, ಇದು ಸಿಲ್ಕ್ ಸೀರೆ. ಇದೊಂದು ನೋಡಿ, ಇದಕ್ಕೆ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ. ಸೆರಗು ಪಿಂಕಲ್ಲೇ ಇದೆ. ಇದನ್ನು ನಮ್ಮ ಕಡೆ ನಾರಿದಟ್ಟಿ ಅಥವಾ ಉಡ್ದಟ್ಟಿ ಅಂತ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಮಾಡುವಂಥದ್ದು, ಹೆಣ್ಮಕ್ಳಿಗೆ ಅಂದರೆ ನಮ್ಮ ಮಮ್ಮಿ ರಿಯಾಗೆ ಮಾಡಿರೋವಂಥದ್ದು ನಾರಿದಟ್ಟಿ ಅಂತೇಳಿ, ಅಥವಾ ಉಡ್ದಟ್ಟಿ ಅಂತ ಅಂತಾರೆ ಇಲ್ಲಿ. ಆ ಫಂಕ್ಷನ್ಗೆ ಮಮ್ಮಿ ಕೊಡ್ಸಿದ ಸೀರೆ ಇದು. ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಫಂಕ್ಷನ್ನು ಅಂತೇಳಿ ರೇಷ್ಮೆ ಸೀರೆ ಕೊಡಿಸಿದ್ದಾರೆ. ಅದಕ್ಕೆ ಈ ಥರ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೆ. ರಿಯಾ ಫಂಕ್ಷನ್ ಆದಮೇಲೆ ಅವಳೇನು ಉಟ್ಕೋತಾಳ ಸೀರೆ? ಇಲ್ಲ ಅಲ್ವಾ ನನಗೆ. ಮತ್ತು ಇದನ್ನು ನಾನು ಆ ಫಂಕ್ಷನ್ ಆದಮೇಲೆ ನನ್ನ ಕಸಿನ್ ತಮ್ಮಂದು ಮದುವೆ ಇತ್ತು, ಆವಾಗ ಮದುವೆಗೆ ಎಂಗೇಜ್ಮೆಂಟ್ಗೆ ಅಂತ ನಾನು ಈ ಸೀರೆ ರೆಡಿ ಮಾಡಿಸ್ಕೊಂಡಿದ್ದೆ. ನೋಡ್ಬೋದು, ಸಿಂಪಲಾಗಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಕಡಿಮೆ ನನ್ನ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು, ಯಾಕಂದರೆ ಎಲ್ಲೂ ಹೋಗೋದಿಲ್ಲ, ಫಂಕ್ಷನ್ ಅಟೆಂಡ್ ಮಾಡೋದು ಕಡಿಮೆ. ಮತ್ತು ಇಷ್ಟು ದಿವಸ ಬರೀ ಡ್ರೆಸ್ಸಲ್ಲೇ ಎಲ್ಲ ಫಂಕ್ಷನ್ ಮುಗಿಸ್ಬಿಟ್ಟಿದ್ದೀನಿ. ಹಾಗಾಗಿ ಸೀರೆ ಹೆಂಗೆ ತೊಗೊಂಡಿರ್ತೀನೋ ಆ ಬ್ಲೌಸ್ ಅದರಲ್ಲೇ ಇರುತ್ತೆ, ಹಾಗಾಗಿ ಇಟ್ಬಿಟ್ಟಿರ್ತೀನಿ. ನೋಡೋಣ ನೆಕ್ಸ್ಟ್ ಸೀರೆ. ನೆಕ್ಸ್ಟ್ ಇದು ನೋಡಿ, ಪೀಚ್ ಕಲರಲ್ಲಿದೆ, ಕಲಂಕಾರಿ. ಫುಲ್ ಸೀರೆ ಎಲ್ಲ ಕಲಂಕಾರಿ ಇದೆ. ಇದೇ ಥರ ದೊಡ್ಡ ಬಾರ್ಡ್ರ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಮೇಲ್ಗಡೆ ಬಾರ್ಡ್ರು ಮತ್ತು ಇದು ಕೆಳಗಡೆ ಬಾರ್ಡ್ರು. ನೋಡ್ಬೋದು, ಎಲ್ಲ ನವಿಲು ಲೀಫ್ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ, ಸೇಮ್ ಇದೇ ಥರ ಬ್ಲೌಸ್, ಏನು ಕಲಂಕಾರಿ ಇದೆ ಅದೇ ಥರ ಬ್ಲೌಸ್ ಬಂದುಬಿಟ್ಟಿದೆ. ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಬ್ಲೌಸು. ಸೊ ಅದಕ್ಕೆ ನಾನು ಈ ಥರ ಗ್ರೀನ್ ಕಲರ್ ಬಟ್ಟೆ ತೊಗೊಂಡಿಟ್ಟಿದ್ದೀನಿ ಸ್ಟಿಚ್ ಮಾಡ್ಸೋಕ್ಕೆ ಅಂತ. ಆದರೆ ಇದನ್ನು ಎಲ್ಲೂ ವೇರ್ ಮಾಡಬೇಕನ್ನೋ ಪ್ಲ್ಯಾನ್ ಇಲ್ಲ, ಹಾಗಾಗಿ ಆ ಬ್ಲೌಸ್ ಬಟ್ಟೆನೂ ಹಾಗೆ ಇದೆ, ಸೀರೆನೂ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಗ್ರೀನ್ ನೋಡಿ, ಇದು ಬಾಟಲ್ ಗ್ರೀನಲ್ಲಿದೆ. ಇದು ಕೂಡ ಅಷ್ಟೇ, ಒಂದು ಕಡೆ ದೊಡ್ಡ ಬಾರ್ಡ್ರು ಮತ್ತು ಈ ಕಡೆ ಚಿಕ್ಕ ಬಾರ್ಡ್ರ್ ಇದೆ. ಮತ್ತು ಇದಕ್ಕೆ ಕಾಪರ್ ಕಲರ್ ಕಾಂಬಿನೇಷನಲ್ಲಿ ಬುಟ್ಟ ಮತ್ತು ಬಾರ್ಡ್ರ್ ಬಂದಿದೆ. ಬ್ಲೌಸು ಇದ್ರದ್ದು ಕೂಡ ಹಾಗೆ ಇಟ್ಟಿದ್ದೀನಿ, ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದನ್ನು ನಾನು ಲಾಸ್ಟ್ ಇಯರು ದಾಂಡೇಲಿನಲ್ಲಿದ್ದಾಗ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಲಕ್ಷ್ಮಿಗೆ ತೊಗೊಂಬಂದಿದ್ದು ಸೀರೆ ಇದು. ಬಟ್ಟೆ ಯಾವುದಂತ ಅಷ್ಟು ಎಕ್ಸಾಕ್ಟಾಗಿ ನಂಗೆ ನೆನಪಿಲ್ಲ. ಇದ್ರದ್ದು ಕೂಡ ಬ್ಲೌಸ್ನ ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ರೆಡ್ ಕಲರ್ ಸೀರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಸೀರೆ. ಇದನ್ನು ನಮ್ಮ ಅಣ್ಣನ ಮದುವೆನಲ್ಲಿ ತೊಗೊಂಡಿದ್ದ ಸೀರೆ ಇದು. ಎಷ್ಟು ಗ್ರ್ಯಾಂಡ್ ಇತ್ತಂದರೆ
ಎಲ್ಲರೂ ಅಂದರೆ ಮನೆ ಹತ್ರ ಇರೋ ಆಂಟಿ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು, ಮದುಮಗಳ ಸೀರೆಗಿಂತ ಇದು ನಿನ್ನ ಸೀರೆನೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸ್ವಲ್ಪ ರಾಯಲ್ ಆಗಿದೆ ಈ ಸೀರೆ. ನೋಡ್ಬೋದು ಈ ಥರ ಬಾರ್ಡ್ರು. ಬ್ಲೌಸ್ ಸೇಮ್ ಇದೇ ಥರ ಕೊಟ್ಟಿದ್ದಾರೆ. ನನಗೆ ಅದನ್ನು ಚೂರು ಇಷ್ಟ ಆಗಿಲ್ಲ ಬ್ಲೌಸು. ನೆಕ್ಸ್ಟು ಈ ಪಿಂಕ್ ಸೀರೆ, ರಾಣಿ ಪಿಂಕ್, ತುಂಬ ಚೆನ್ನಾಗಿದೆ. ಬಟ್ಟೆನೂ ತುಂಬ ಸಾಫ್ಟ್ ಆಗಿದೆ. ನನಗೆ ತುಂಬ ಇಷ್ಟ ಈ ಸೀರೆ. ಇದ್ರ ಕಾಂಬಿನೇಷನ್ನೇ ಒಂಥರ ವಿಚಿತ್ರ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದು ಸೀರೆ ಪಿಂಕು, ಬಾರ್ಡರ್ ಪರ್ಪಲ್ ಕೊಟ್ಟರೆ, ಅದು ಬ್ಲೌಸ್ ಮತ್ತು ಸೆರಗನ್ನ ಈ ಥರ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಏನು ಕಾಂಬಿನೇಷನ್ ನನಗೊಂದು ಚೂರು ಇಷ್ಟ ಆಗೋದಿಲ್ಲ ಈ ಕಾಂಬಿನೇಷನ್ ಅಂತೂ. ಇದನ್ನ ನನ್ನ ತಂಗಿ ಬಾಣಂತನಕ್ಕೆ ಅಂತ ನಾನು ಕೊಟ್ಟಿದ್ದು. ಮಮ್ಮಿಗೂ ಒಂದು ಸೀರೆ, ನನಗೂ ಒಂದು ಸೀರೆ ಬಂದಿತ್ತು ಬಾಣಂತನಕ್ಕೆ. ಇದನ್ನು ವೇರ್ ಮಾಡಿಲ್ಲ, ಮಾಡಿದಾಗ ಫೋಟೋ ತೋರಿಸ್ತೀನಂತೆ. ಈ ಸೀರೆ ನೋಡಿ, ಇದು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದಲ್ಲ ಅವ್ರಿಗೆ ಕೊಡಿಸಿದ ಸೀರೆ. ನೋಡ್ಬೋದು ಇದೊಂಥರ ಏನು ಟರ್ಕ್ವೈಸ್ ಬ್ಲೂ ಥರ ಇದೆ. ಗ್ರೀನ್ ಮತ್ತು ಟರ್ಕ್ವೈಸ್ ಬ್ಲೂ ಕಾಂಬಿನೇಷನ್. ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ ಯಾವ ಕಲರ್ ಅಂತ. ಇದು ಕೂಡ ಒಂದು ರೇಷ್ಮೆ ಸೀರೆನೇ. ಇದು ಅಷ್ಟು ಗ್ರ್ಯಾಂಡ್ ಬಾರ್ಡರ್ ಇಲ್ಲ, ಇದು ಒಂಥರ ಸಿಂಪಲ್ ಸೀರೆ ನೋಡಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು. ಈ ಸೀರೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ದೊಡ್ಡಮ್ಮಂಗೆ ತುಂಬ ಇಷ್ಟ ಆಗೋಗಿತ್ತಂತೆ. ಅಂದರೆ ಜವಳಿ ಹಾಕ್ಸೋಕೆ ಅವರು ಹೋಗಿರ್ತಾರಲ್ವ, ಅವ್ರು ತುಂಬ ಇಷ್ಟ ಆಗಿತ್ತು. ಇಬ್ಬರು ಜನನೂ ಕೇಳಿದ್ರು, ನಾನೊಂದು ಸತ ಉಟ್ಕೋತೀನಿ ಕೊಡು ಅಂತ. ಇದುವರೆಗೂ ನಾನು ಯಾರಿಗೂ ಈ ಸೀರೆ ಕೊಟ್ಟಿಲ್ಲ. ಮತ್ತು ಇದನ್ನು ಎಂಗೇಜ್ಮೆಂಟ್ ಅಲ್ಲ, ನನ್ನ ಮದುವೆ ಹಿಂದಿನ ದಿವಸ ಏನೋ ಕೂರಿಸಿ ಆರತಿ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ, ಆ ಫಂಕ್ಷನ್ಗೆ ಅಂತ ಕೊಡಿಸಿದ ಸೀರೆ ಇದು. ಇದು ನೋಡ್ಬೋದು, ಇದು ಸ್ಕೈ ಬ್ಲೂ ಅಲ್ಲಿ ಒಂಥರ ಫುಲ್ಲು ಸ್ಕೈ ಬ್ಲೂ, ಅಷ್ಟು ಡಾರ್ಕ್ ಇಲ್ಲ, ಸ್ವಲ್ಪ ಲೈಟ್ ಆಗಿದೆ ಸ್ಕೈ ಬ್ಲೂ. ಒಂಥರ ಪೌಡರ್ ಬ್ಲೂ ಕಲರ್ ಇದೆ. ಇದರಲ್ಲಿ ಫುಲ್ಲು ಸಿಲ್ವರ್ ಕಲರು ಜಾಲ್ ಡಿಸೈನ್ ಬಂದಿದೆ. ಅದರಲ್ಲಿ ಒಂಥರ ಲೈಟ್ ಆರೆಂಜ್ ಮತ್ತು ಬೇಬಿ ಪಿಂಕ್ ಫ್ಲವರ್ಸ್ ಬಂದಿದೆ. ಸಿಲ್ವರ್ ಕಾಂಬಿನೇಷನಲ್ಲಿದೆ ಇದು. ಇದಕ್ಕೆ ಸಾರಿ ಕುಚ್ ನಾನೇ ಹಾಕಿದ್ದೀನಿ ನೋಡಿ, ಪಿಂಕ್ ಮತ್ತು ಸಿಲ್ವರ್ ಕಲರ್ ಯೂಸ್ ಮಾಡಿ. ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದಿಲ್ಲ ಸೀರೆಗಳನ್ನ, ಹಾಗಾಗಿ ಕುಚ್ ನೋಡಿ ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ. ಇದಕ್ಕೆ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ, ಬೋಟ್ ನೆಕ್, ಬ್ಯಾಕ್ ಸೈಡ್ ನೋಡಿ ಪೋಟ್ಲಿ ಕೊಟ್ಟಿದ್ದೀನಿ. ಮತ್ತು ಅದು ಸಿಲ್ವರ್ ಕಾಂಬಿನೇಷನ್ ಇರೋದಕ್ಕೆ ಗೋಟಾ ಲೇಸ್ ಸಿಲ್ವರ್ ಕಲರ್ಲೇ ಕೊಟ್ಟಿದ್ದೀನಿ. ಮತ್ತು ಸ್ಲೀವ್ಸ್ಗೂ ಕೂಡ ಅಷ್ಟೇ ಸೇಮ್, ಹಿಂದೆ ಹೇಗೆ ಇದೆಯೋ ಅದೇ ಥರ ಪೋಟ್ಲಿ ಮತ್ತು ಗೋಟಾ ಲೇಸ್ ಬಂದಿದೆ. ಇದಕ್ಕೆ ಸೈಡ್ ಜಿಪ್ ಕೊಟ್ಟಿದ್ದೀನಿ. ಇದು ನೆಕ್ಸ್ಟು, ಇದು ಕಾಟನ್ ಸಿಲ್ಕ್ ಸೀರೆ. ಇದು ಗದಗ ಬೆಟ್ಕೇರಿನಲ್ಲಿ ಸೀರೆ ನೇಯ್ತಾರಲ್ವ, ಗೊತ್ತಿರೋರಿಗೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಗದಗ ಬೆಟ್ಕೇರಿನಲ್ಲಿ ಸ್ವಲ್ಪ ಸೀರೆ ನೇಯೋದು ಜಾಸ್ತಿ, ಅಲ್ಲಿ ತೊಗೊಂಡಿದ್ದು. ನಮ್ಮ ಪಪ್ಪ ಅಲ್ಲೇ ಹೋಗಿ ನನಗೂ ನನ್ನ ತಂಗಿಗೂ ನಮ್ಮ ಮಮ್ಮಿಗೂ ಸೀರೆ ಕೊಡಿಸಿದ್ರು. ಹೋದ ವರ್ಷ ಮಾನವಮಿಗೆ ಅಂತ ಕೊಡಿಸಿದ ಸೀರೆ ನಾನು ಈ ವರ್ಷ ದೀಪಾವಳಿನಲ್ಲಿ ಓಪನ್ ಮಾಡಿದ್ದೆ ಈ ಸೀರೆನ. ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ, ಗೋಲ್ಡ್ ಕಲರಲ್ಲಿ. ಇದು ಉಲ್ಟಾ ಮಡ್ಚಿಟ್ಟಿದ್ದೀನಿ ನೋಡಿ. ಕಲರು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಇದನ್ನು ವೇರ್ ಮಾಡಿದ್ದೀನಿ, ಈ ಸತಿ ದೀಪಾವಳಿಗೆ ವೇರ್ ಮಾಡಿದ್ದೆ. ಹೋದ ವರ್ಷ ಕೊಡಿಸಿರೋದನ್ನು ಈ ವರ್ಷ ವೇರ್ ಮಾಡಿದ್ದೀನಿ. ಮೋಸ್ಟ್ಲಿ ಈ ವರ್ಷದಲ್ಲ ಮುಂದಿನ ವರ್ಷ ವೇರ್ ಮಾಡ್ಬೋದು. ಇದು ನೋಡಿ, ಕವರ್ ಕೂಡ ತೆಗೆದಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಈ ಕಲರ್ ರೀಸೆಂಟಾಗಿ ತುಂಬ ಟ್ರೆಂಡಲ್ಲಿ ಇತ್ತಲ್ವ, ಹಾಗಾಗಿ ನನಗೆ ಈ ಕಲರ್ ಬೇಕು ಅಂತ ತಗೊಂಡೆ. ಇದನ್ನು ಅಷ್ಟೇ, ನಾನು, ಮಮ್ಮಿ, ನನ್ನ ತಂಗಿ ಮತ್ತು ನಮ್ಮ ಅಣ್ಣನ ವೈಫ್ಗೆ ಅಂತ ಜೋಡಿಯಾಗಿ 4 ಸೀರೆ ತೊಗೊಂಡಿದ್ವಿ. ಅವರು ಬೇರೆ ಬೇರೆ ಕಲರಲ್ಲಿ ತೊಗೊಂಡ್ರು, ನಾನು ಈ ಕಲರಲ್ಲಿ ತೊಗೊಂಡೆ. ನೋಡ್ಬೋದು ಇದರಲ್ಲಿ ಸಿಲ್ವರ್ ಕಲರ್ದು, ಇದು ಪ್ರಿಂಟ್ ಅಲ್ಲ, ಇದು ಬಾರ್ಡ್ರೇ ಈ ಥರ, ಈ ಬಟ್ಟೆನೇ ಹಿಂಗಿದೆ, ಚೆಕ್ಸ್ ಇದೆ ಅದರಲ್ಲಿ, ಮತ್ತು ಈ ಥರ ಹೂವೆಲ್ಲ ಕೊಟ್ಟಿದ್ದಾರೆ. ಇದು ಈ ಕಡೆ ದೊಡ್ಡ ಬಾರ್ಡ್ರು ಮತ್ತು ಈ ಕಡೆ ಸಣ್ಣ ಬಾರ್ಡ್ರ್ ಇದೆ ನೋಡಿ, ಸಿಲ್ವರ್ ಕಲರಲ್ಲಿದೆ. ಇದೇನೋ ಮದುವೆಯಲ್ಲಿ ಹೊತ್ಕೊಂಡು ಹೋಗ್ತಾರಲ್ಲ ಮದುಮಗಳನ್ನ, ಆ ಥರ ಇದೆ. ಇದೇನೋ ಮದುಮಗ ಇರ್ಬೋದು ಮೋಸ್ಟ್ಲಿ. ಇದು ತುಂಬ ಚೆನ್ನಾಗಿದೆ. ಇದ್ರ ಬ್ಲೌಸು ಸೇಮ್ ಇದೇ ಥರ ಬಂದಿದೆ, ಪರ್ಪಲ್ಲು. ಈ ಥರ ಬುಟ್ಟ ಬಂದಿದೆ, ಸಣ್ಣ ಬುಟ್ಟ. ಇನ್ನೂ ಏನು ಬ್ಲೌಸ್ ತಪ್ಪಿಲ್ಲ, ನೋಡೋಣ ಆಫ್ಟರ್ ಡೆಲಿವರಿ ಹೊಲ್ಸೋಣ ಎಲ್ಲ ಬ್ಲೌಸಸ್ಸು ಅಂತ ಪ್ಲ್ಯಾನಲ್ಲಿದೆ. ನಾವು ಎಲ್ಲೂ ಜಾಸ್ತಿ ಫಂಕ್ಷನ್ಗೆ ಹೊರಗಡೆ ಹೋಗೋದಿಲ್ಲ, ಹಾಗಾಗಿ ನಾನು ಯಾವ ಬ್ಲೌಸನ್ನು ಸ್ಟಿಚ್ ಮಾಡಿಸಿರೋದೇ ಇಲ್ಲ. ಏನಾದರೂ ಅರ್ಜೆಂಟ್ ಇದೆ, ನಮ್ಮ ಮನೇಲಿ ಇವಾಗ ಫಂಕ್ಷನ್ ಇದೆ, ಅಥವಾ ನಾವು ಎಲ್ಲಿಗಾದರೂ ಹೊರಟಿದ್ದೀವಿ ಹೊರಗಡೆ ಅಂತ ಅಂದಾಗ 1 ದಿನ 2 ದಿನ ಇದ್ದಾಗ ಅರ್ಜೆಂಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬಿಟ್ಟರೆ ಹಿಂಗೆ ಹೊಲಿಸಿ ಇಟ್ಟಿರೋದೇ ಕಡಿಮೆ ನಾನು ಬ್ಲೌಸ್ನ. ಮತ್ತು ಇಲ್ಲಿ ನಾವು ಮುರುಡೇಶ್ವರಲ್ಲಿ ಇರೋದ್ರಿಂದ ಇಲ್ಲಿ ಯಾರೂ ರಿಲೇಷನ್ ಇಲ್ಲ, ಫಂಕ್ಷನ್ ಇರೋಂಗಿಲ್ಲ.
ಹಾಗಾಗಿ ನಾನು ಜಾಸ್ತಿ ಸೀರೆ ತೊಗೊಂಬಂದಿಲ್ಲ, ಇವಿಷ್ಟೇ ಸೀರೆನ ಇಲ್ಲಿ ತೊಗೊಂಬಂದಿರೋದು. ಬಾಕಿ ಮದುವೆ ಸೀರೆ, ಎಂಗೇಜ್ಮೆಂಟ್ ಸೀರೆ ಎಲ್ಲ ಅಲ್ಲೇ ಗದಗಲ್ಲೇ ಬಿಟ್ಟಿದ್ದೀನಿ. ಈ ಸತಿ ಅಲ್ಲಿ ಹೋದಾಗ ಆ ಸೀರೆಗಳದ್ದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.